ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಈ ವ್ಯಕ್ತಿಗೆ ಕಾಯೋದು ಸರಿನಾ, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, 8 ಆಫ್ ಕಪ್ಸ್ ಇದೆ, ಮತ್ತೊಂದು 9 ಆಫ್ ಪ್ಯಾಂಟಿಕಲ್ಸ್. ಇಲ್ಲಿ ಮೂನ್ ಕಾರ್ಡ್ ಬರ್ತಾ ಇದೆ. ಬಾಟಮ್ನಲ್ಲಿ ಏನಿದೆ, 4 ಆಫ್ ಸಾರ್ಟ್ಸ್. ನಿಮಗೆ ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ. ಮತ್ತೆ ಅವ್ರು ನನ್ನ ಲೈಫಿಗೆ ಬರ್ತಾರಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಇದೆ. ಆ ವ್ಯಕ್ತಿ ಬಗ್ಗೆ ನೀವು ಕನಸು ಕಾಣೋದಿದೆ. ಕೂತಲ್ಲಿ ನಿಂತಲ್ಲಿ ಅವ್ರ ನೆನಪುಗಳು ಬರ್ತಾ ಇರುತ್ತೆ. ಖಂಡಿತ ಅವ್ರು ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆ. ಇಲ್ಲಿ ನೀವು ಕಾನ್ಫಿಡೆಂಟ್ ಆಗಿದ್ರೂ ಏನೋ ನೆಗೆಟಿವ್ ಥಾಟ್ಸ್ ಇದೆ. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲಿ ಆಂಗ್ಸೈಟಿ ಇದೆ. ಒಂದು ಕಾಲದಲ್ಲಿ ಸಂತೋಷವಾಗಿದ್ದಂಥ ಫ್ರೆಂಡ್ಶಿಪ್ನಲ್ಲಿ ಮೆಂಟಲ್ ಡಿಸ್ಟರ್ಬೆನ್ಸ್ ಇದೆ, ಹಾಗೆ ಕನ್ಫ್ಯೂಷನ್ಸ್ ಇದೆ. ಅವ್ರು ನಿಮ್ಮಿಂದ ಕಾರಣಗಳಿಲ್ಲದೇ ದೂರ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಆದಷ್ಟು ಆ ವ್ಯಕ್ತಿಗೋಸ್ಕರ ನೀವು ಪ್ರೇಯರ್ ಮಾಡ್ಕೊಳ್ಳೋದಿದೆ, ಕಾಯೋದಿದೆ. ಇದೆಲ್ಲ ಸರಿಯಾಗಲಿ ಹಾಗೆ ನೀವು ಪ್ರೇಯರ್ ಮಾಡ್ಕೊಳ್ಳೋದಿದೆ. ಆದರೆ ಇಲ್ಲಿ ಅನ್ಸರ್ಟೇನಿಟಿ ಇದೆ. ಯಾವುದೋ ಕಾರಣಗಳಿಂದ ಈ ಒಂದು ಕನೆಕ್ಷನ್ ಡ್ಯಾಮೇಜ್ ಆಗಿದೆ ಅನ್ನೋದು ಬರ್ತಾ ಇದೆ. ಆದರೆ ನೀವು ಹೋಪ್ಸ್ ಬಿಟ್ಕೊಟ್ಟಿಲ್ಲ, ಕಾಯ್ತಾ ಇದ್ದೀರಾ. ನೆಗೆಟಿವ್ ಥಾಟ್ಸ್ ಇದ್ರೂ ಮತ್ತೆ ಆ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ನೀವು. ಆದ್ರೂ ಆಗಾಗ ಆ ಹಳಿ ನೆನಪುಗಳನ್ನ ನೆನೆಸ್ಕೊಂಡು ಸಂತೋಷವಾಗಿರೋದಿದೆ. ಮನಸ್ಸು ಅವರನ್ನು ಕಳ್ಕೊಳ್ಳೋಕ್ಕೆ ಒಪ್ತಾ ಇಲ್ಲ. ಅಲ್ಲೇನೋ ಹ್ಯಾಪಿ ಫೀಲಿಂಗ್ಸ್ ಇದೆ, ಕಾನ್ಫಿಡೆನ್ಸ್ ಇದೆ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ 6 ಆಫ್ ವ್ಯಾಂಡ್ಸ್, ಪೇಜ್ ಆಫ್ ವ್ಯಾಂಡ್ಸ್, ಮತ್ತೊಂದು ಡೆವಿಲ್ ಕಾರ್ಡ್ ಬರ್ತಾ ಇದೆ, ಕಿಂಗ್ ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು ದಿ ಹರ್ಮಿಟ್ ಕಾರ್ಡ್. ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಈಗ ಅವ್ರು ಯಾಕೋ ನಿಮ್ಮ ಜೊತೆ ಕನೆಕ್ಟ್ ಆಗಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ಅನ್ನಿಸ್ತಾ ಇದೆ. ಏನೋ ಕಂಟ್ರೋಲಿಂಗ್ ಎನರ್ಜಿ ಬರ್ತಾ ಇದೆ. ಯಾರೋ ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮ ಜೊತೆ ಮಾತುಕತೆ ಆಡಬೇಕು ಅನ್ನೋ ಮನಸ್ಸಿದೆ. ಆದರೆ ಇಲ್ಲೇನೋ ಸಮಸ್ಯೆಗಳಿದೆ. ಒಂದು ಈ ವ್ಯಕ್ತಿಗೆ ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ. ಕೆಲವು ವಿಷಯಗಳಿಗೆ ಮನೆಯಲ್ಲಿ ಜಗಳನೂ ಆಗಿದೆ ಅನ್ನೋದಿದೆ. ನಿಮ್ಮನ್ನು ಭೇಟಿ ಮಾಡೋ ಉದ್ದೇಶ ಇದ್ರೂ ಯಾಕೋ ಇನ್ನೂ ಆ ಟೈಮ್ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ ಈ ವ್ಯಕ್ತಿಗೆ. ಆದಷ್ಟು ಆಪರ್ಚುನಿಟೀಸ್ಗಳನ್ನ ಹುಡುಕ್ತಾರೆ. ನಿಮ್ಮ ಜೊತೆ ಮತ್ತೆ ಮಾತಾಡಬೇಕು ಅನ್ನೋದಿದೆ, ನಿಮ್ಮ ವಾಯ್ಸ್ ಕೇಳಬೇಕು ಅನ್ನೋದಿದೆ. ಆದರೆ ಈ ಸಿಚುವೇಷನಲ್ಲಿ ಅವರನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ನೀವು ಕಾಯ್ತಾ ಇದ್ದೀರಾ. ಅವ್ರಿಗೂ ಬರಬೇಕು ಅಂತ ಅನಿಸಿದ್ರೂ ಬರೋ ಪರಿಸ್ಥಿತಿನಲ್ಲಿಲ್ಲ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕರೇಜ್, ಇಲ್ಲೊಂದು ಗೋಯಿಂಗ್ ವಿತ್ ದ ಫ್ಲೋ, ಬ್ರೇಕ್ ಥ್ರೂ, ಹಾಗೆ ಮೈಂಡ್ ಬರ್ತದೆ. ಇದು ಫ್ಯೂಚರ್ ಎನರ್ಜಿ ಆಗಿರುತ್ತೆ. ಇಲ್ಲೊಂದು ಗಿಲ್ಟ್, ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ ಈ ವ್ಯಕ್ತಿಗೆ. ನಿಮಗೆ ಹೇಳ್ದೆ ಕೇಳದೆ ಬಂದಿರೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಯಾವುದೋ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಬರೋಕ್ಕಾಗ್ತಾ ಇಲ್ಲ. ನಿಮಗೆ ಮೆಸೇಜ್ ಮಾಡುವಂಥ ಪರಿಸ್ಥಿತಿನಲ್ಲೂ ಇಲ್ಲ. ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ, ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಆದರೆ ಮುಂದೆ ಇಲ್ಲಿ ಅವ್ರಿಗೆ ಧೈರ್ಯ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಕರೆಂಟ್ ಎನರ್ಜಿ ನೋಡಿದಾಗ ಅವರೀಗ ಸುಮ್ಮನೆ ಇದ್ದಾರೆ, ಮಾತಾಡೋ ಪರಿಸ್ಥಿತಿನಲ್ಲಿಲ್ಲ. ಮನೇಲಿ ಏನೋ ಕ್ಲಾಶಸ್ ಆಗಿದೆ, ಜಗಳಗಳಾಗಿದೆ. ಅದರಿಂದ ಮೈಂಡ್ ಡಿಸ್ಟರ್ಬ್ ಆಗಿದೆ.
ನಿಮಗೀಗ ಕಾಲ್ ಮಾಡೋಕ್ಕಾಗಲಿ ಮೆಸೇಜ್ ಮಾಡೋಕ್ಕಾಗಲಿ ಮನಸ್ಸಿಲ್ಲ. ಇವೆಲ್ಲ ಸಮಸ್ಯೆಗಳನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕ್ಕೆ ಈ ವ್ಯಕ್ತಿಗೆ ಮನಸ್ಸಿಲ್ಲ ಅನ್ನಿಸ್ತಾ ಇದೆ. ಮೊದಲು ನಿಮಗೇನು ಹೇಳ್ಕೊಂಡಿರಲಿಲ್ಲ ಅವರು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಏನೋ ಹೇಳ್ದೆ ನಿಮ್ಮಿಂದ ದೂರ ಆಗಿದ್ದಾರೆ, ಈಗ ಸೈಲೆಂಟ್ ಆಗಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳಿದೆ. ಈ ವ್ಯಕ್ತಿ ನನ್ನ ಜೊತೆ ಫಾರೆವರ್ ಇರ್ತಾರಾ ಅಥವಾ ಹೀಗೆ ದೂರ ಆಗ್ತಾರಾ? ಅವ್ರು ಸೈಲೆಂಟ್ ಆಗಿರೋಕ್ಕೆ ಕಾರಣ ಏನು? ಹಾಗೆಲ್ಲ ನಿಮ್ಮ ಮನಸ್ಸಲ್ಲಿ ಅನುಮಾನಗಳಿದೆ, ಪ್ರಶ್ನೆಗಳಿದೆ. ಆದರೂ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೋತೀರಾ? ಈ ಕನೆಕ್ಷನಲ್ಲಿ ಈ ವ್ಯಕ್ತಿಗೆ ಅಂಥ ಸೀರಿಯಸ್ನೆಸ್ ಇರಲಿಲ್ಲ, ಈಗಲೂ ಇಲ್ಲ. ಆದರೆ ನಿಮ್ಮ ನೆನಪುಗಳಿದೆ, ನೀವು ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ಮನಸ್ಸಲ್ಲಿ 108 ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಇಷ್ಟೆಲ್ಲ ಆದ್ರೂ ನಿಮಗೆ ಕಾಲ್ ಮಾಡಬೇಕು ಅನಿಸ್ತಾ ಇಲ್ಲ, ನಿಮಗೆ ಮೆಸೇಜ್ ಮಾಡಬೇಕು ಅನಿಸ್ತಾ ಇಲ್ಲ. ಹಾಗೆ ಈ ವ್ಯಕ್ತಿ ಒಂದು ಒಳ್ಳೆ ಸಮಯಕ್ಕೆ ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅರ್ಜೆಂಟ್ ಮಾಡಿ ಕೆಲಸ ಕೆಡಿಸ್ಕೊಳ್ಳೋ ಯೋಚನೆ ಇಲ್ಲ. ನಿಧಾನವಾಗಿ ಸಮಯ ಸಂದರ್ಭ ನೋಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದಿದೆ. ಇದಕ್ಕೆ ಅವ್ರ ಮನಸ್ಸಲ್ಲಿ ಇನ್ನೇನು ಯೋಚನೆಗಳಿದೆ ನೋಡೋಣ. ಕಮಿಟ್ಮೆಂಟ್. I want you to be a part of my future. Unappreciated. ಮತ್ತೊಂದು, I want to tell you the truth. We are both hurting from this. The stress from this is draining me. I am still trying to heal. ಹಾಗೆ ಬರ್ತದೆ. ಅವರನ್ನು ಅವರು ಸಮಾಧಾನ ಮಾಡ್ಕೋತಾ ಇದ್ದಾರೆ. ನಿಮ್ಮ ಜೊತೆ ಕೊನೆ ತನಕ ಇರಬೇಕು ಅನ್ನೋ ಮನಸ್ಸಿದೆ. ಈ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕು, ನಿಮ್ಮ ಜೊತೆ ಜೀವನ ಕಳಿಬೇಕು ಅನ್ನೋ ಮನಸ್ಸಿದೆ. ಮೊದಲೆಲ್ಲ ನಿಮಗೆ ತುಂಬ ಸುಳ್ಳು ಹೇಳಿದ್ದಾರೆ ಅನ್ನೋದಿದೆ. ಈ ವ್ಯಕ್ತಿ ನಿಮ್ಮ ಜೊತೆ ಕೂತು ಮಾತಾಡಬೇಕು, ಅವರ ಪರಿಸ್ಥಿತಿನ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ. ಇಬ್ಬರು ದೂರ ಆಗಿದ್ದೀರಾ, ಇದರಿಂದ ಇಬ್ರಿಗೂ ಬೇಜಾರಿದೆ, ಇಬ್ರಿಗೂ ಹಟ್ಟಾಗಿದೆ. ಈಗ ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ, ಮೆಸೇಜ್ ಮಾಡೋಕ್ಕಾಗ್ತಾ ಇಲ್ಲ, ಭೇಟಿ ಮಾಡೋಕ್ಕಾಗ್ತಾ ಇಲ್ಲ, ಸ್ಟ್ರೆಸ್ ಆಗ್ತಾ ಇದೆ. ನಿಮ್ಮ ಯೋಚನೆ ಅವ್ರಿಗೂ ಇದೆ. ಒಂದೊಂದು ಸರಿ ನೀವು ಅವ್ರನ್ನ ಸರಿಯಾಗಿ ಕೇರ್ ಮಾಡ್ತಾ ಇಲ್ಲ ಹಾಗೂ ಅನಿಸುತ್ತೆ ಅವ್ರಿಗೆ. ಈ ನೆಗೆಟಿವಿಟಿನೆಲ್ಲ ಹೀಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೆಲವು ಮೆಸೇಜ್ ನೋಡೋಣ. ನೀವು ಈ ವ್ಯಕ್ತಿಗೆ ಕಾಯೋದು ಸರಿನಾ? ಇಲ್ಲಿ ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್. ಮತ್ತೊಂದು, ಗೆಟಿಂಗ್ ಟು ನೋ ಈಚ್ ಅದರ್. ಮತ್ತೊಂದು, ವೆಡ್ಡಿಂಗ್ ಬರ್ತದೆ ನೋಡಿ, ವರ್ತ್ ವೇಟಿಂಗ್ ಫಾರ್. ಹಾಗೆ ರೀಕನ್ಸಿಲಿಯೇಷನ್. ಬಾಟಮ್ನಲ್ಲಿ ಏನಿದೆ, ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್. ಹಾನೆಸ್ಟ್ಲಿ ಡಿಸ್ಕಸ್ ಯುವರ್ ಫೀಲಿಂಗ್ಸ್ ವಿತ್ ಈಚ್ ಅದರ್ ಅನ್ನೋದು ಬರ್ತದೆ. ಮುಂದೆ ನೀವಿಬ್ಬರು ಕೂತು ಮಾತಾಡ್ತೀರಾ, ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಇದೆ. ಪರಿಸ್ಥಿತಿಗಳನ್ನ ಇಬ್ಬರು ಅರ್ಥ ಮಾಡ್ಕೋಬೇಕು ಅನ್ನೋದು ಇದೆ. ಇಲ್ಲಿ ಕಮಿಟ್ಮೆಂಟ್ ಬರ್ತಾ ಇದೆ, ಹಾಗೆ ವೆಡ್ಡಿಂಗ್ ಅನ್ನೋದಿದೆ. ಮುಂದೆ ನೀವಿಬ್ಬರು ಲೈಫ್ ಲಾಂಗ್ ಒಟ್ಟಿಗೆ ಇರ್ತೀರಾ ಅನ್ನೋದಿದೆ. ಹಾಗೆ ವರ್ತ್ ವೇಟಿಂಗ್ ಫಾರ್, ಡಿವೈನ್ ಟೈಮಿಂಗ್ ಈಸ್ ಎಟ್ ವರ್ಕ್ ಇನ್ ಯೋರ್ ಲವ್ ಲೈಫ್. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ. ಆ ಸಮಯ ಹತ್ರ ಬರ್ತಾ ಇದೆ ಅಂತ ಅನಿಸುತ್ತೆ. ಮತ್ತೆ ನಿಮ್ಮಿಬ್ಬರಲ್ಲಿ ರೀಕನ್ಸಿಲಿಯೇಷನ್ ಇದೆ, ಕಮಿಟ್ಮೆಂಟ್ ಇದೆ. ನೀವು ಆ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ ಸರಿ. ಹಾಗೆ ಆ ಡಿವೈನ್ ಟೈಮ್ಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಹಾಗಿರೋದ್ರಿಂದ ಬಿ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.